ಏಕಿ ಕರ್ಕಶದ ಕುಹದ ಕಂಠದ ಕೇಕೆ ಏಲಿ ಪ್ರಳಯೋಗ್ರಿ ಜೋಳಿಯನ್ನೇ ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಮಾರುತದ ತಾಳ್ದವ ನುಡಿದುದ ನಡಗಿಸಲಾರದ ಕಡುಗು ಉಳನೆ ಈ ಕರ್ಣ ಬೇಳ್ ಸೂರ್ಯ ತನುಜವು. ಯಾವತ್ತಿಂದ ಈ ಸಂಗೀತ ಬಂತು ನಿಮ್ಗೆ? ಹಿಂಗ ಆಡ್ತಾ ಇದ್ರಿ ನೋಡಿದ್ವಿ, ಹೆಂಗ್ ಬಂತ್ ಸಂಗೀತ ಇದು? ಅಯ್ಯೋ ಅಣ್ಣ, ನನ್ನ ಕತೆ ಏನ್ ಹೇಳ್ತೀರಾ? ಇಂದಲೇ ನಾನು ಕಲಾವಿದ, ಹುಟ್ಟು ಕಲಾವಿದ. ಏನ್ ಸ್ವಾಮಿ, 7ನೇ ಕ್ಲಾಸ್ಗೆ ನಾನು ಬಣ್ಣ ಹಾಕಿದೇನು. ಅವತ್ತಿಂದ ಇವತ್ತಿನವರೆಗೂ ನಿಂತಿಲ್ ನೋಡ್ರಿ ಸ್ವಾಮಿ ನನ್ನ ನಾಟಕದ ಚರಿತ್ರೆ. ಹಂಗಾಗಿ ಹೋಗ್ಬಿಟ್ಟೈತಿ. ಅದಕ್ಕೆ ನನಗೆ ಪ್ರಾಣ ನಾಟಕ ಅಂದ್ರೆ. ಅದಕ್ಕೆ ನಮ್ಮ ಒಂದು ಹಿಂದೆ ಕರ್ಣನ ಪಾತ್ರ ಮಾಡಿದ್ದೆ ನಾನು, ಆಡ್ತಾ ಇದ್ದೆ. ಕರ್ಣಂದು ಯಾವ್ದಾದ್ರು ಒಂದು ಪಲ್ಲವಿ ಹೇಳಿ. ಕರ್ಣಂದು ಗಂಗಾ ತೀರ ಸೀನ್ನಾಗೆ ಒಂದು ನನಗೆ ಕಂದ ಹಾಕಿದ್ರು ಅವತ್ತಿಗೆ. ಆ ಕಂದ ಹೇಳ್ತೀನಿ. ನುಡಿದುದ ನಡಗಿಸಲಾರದ ಕಡುಗು ಉಳನೆ ಈ ಕರ್ಣ ಬೇಳ್ ಸೂರ್ಯ ತನುಜವು. ಬಿಡು 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 ಜಾತೆಗೆ ಬಿಡು ಚಿಂತೆಯ ಮಾತೆಯ ನಡೆಗಿಸುವೆಲ್ಲ ಧರ್ಮದ ನಾಣೆ ಮತ್ಪಿತ ನಾಣೆ ನಿನ್ನಾಣೆ ಜನಲಿ ಜನನಿ. ಅದ್ಭುತವಾಗಿ ಆಡಿದ್ರು. ಇದಕ್ಕೆ ಯಾಕೆ ಬಂತು ಇದು ಕಲೆ ಅನ್ನೋದು? ನೋಡ್ ಸರ್, ನಾನು ಚಿಕ್ಕ ವಯಸ್ಸಿಂದಲೂ ಕಲಾವಿದ. ಓದ್ತಾ ಇರ್ಬೇಕಾದ್ರೆ 7ನೇ ಕ್ಲಾಸ್ಗೆ ನಾನು ಒಂದು ಲವಕುಶ ಅಂತ ಯಕ್ಷಗಾನ ನಾಟಕ ಪ್ರಾರಂಭ ಮಾಡಿರು. ಅವತ್ತು ನಾನು ಪ್ರಾರಂಭ ಮಾಡ್ದನು ಕಲೆಯಿಂದ. ಅಲ್ಲಿಂದ ಹಿಡಿದು ಅನೇಕ ನಾಟಕಗಳು ಆಡಿದೆ. ಸಾಮಾಜಿಕ, ಪೌರಾಣಿಕ, ಐತಿಹಾಸಿಕ, ಬೀದಿ ನಾಟಕ ಒಳಗೆ ಆಡಿದೆ. 4 ತಾಲೂಕಿನಾಗೆ ಬೀದಿ ನಾಟಕ ಜೋಗಿ ವೇಷ ಹಾಕೊಂಡು ಸಿರಾ ತಾಲೂಕು, ಚಿಕ್ಕನಾಯಕನಹಳ್ಳಿ ತಾಲೂಕು, ತುಮಕೂರು ತಾಲೂಕು, ಗುಬ್ಬಿ ತಾಲೂಕು 4 ತಾಲೂಕಿನಾಗೆ ಜೋಗಿ ವೇಷ ಹಾಕೊಂಡು ನಮ್ಮೂರು ಚೆಲುವ ಎಂಬ ನಾಟಕದಾಗೆ ರಂಗಾಯಣ ನಿರ್ದೇಶಕರು ಜಿ ಬಸವಣ್ಣಪ್ಪ ಅವರು ಅಂತ ಬರೆದಿರೋ ನಾಟಕ ಅದು. ನಮ್ಮೂರ ಚೆಲುವ, ಅದು HIV ಏಡ್ಸ್ ಬಗ್ಗೆ ತುಮಕೂರು ಕಾರ್ಡ್ ಸಂಸ್ಥೆಯವರು ಅದನ್ನ ಇದನ್ನ ಮಾಡಿದ್ರು. ಅದ್ರ ನಾನು ಸೆಲೆಕ್ಷನ್ ಆಗಿದ್ದೆ. ಅದ್ರಾಗೆ ನಾನು ಚಿಕ್ಕ ಪಾತ್ರದಿಂದ ಹೋಗಿ ಮೇನ್ ಪಾತ್ರ, ದೊಡ್ಡ ಪಾತ್ರ ನನಗೆ ಜೋಗಿ ನಮ್ಮೂರು ಚೆಲುವನ ಪಾತ್ರವರೆಗೂ ಮಾಡಿದೆ. ಮತ್ತೆ ನಾನು ಸ್ವಂತ 2 ನಾಟಕ ಬರದೆ. ಒಂದು ಗೌಡ್ರ ದರ್ಪ ಅಂತಾನ 2 ಬಾರಿ ನಾಟಕ ಆಡಿಸ್ತಿ. ಮತ್ತು ನನ್ನ ಅತ್ಯುತ್ತಮವಾದ ನಾಟಕ ಸೇಡಿನ ಸಾಮ್ರಾಜ್ಯ ಅರ್ಥ ಸತ್ಯಕ್ಕೆ ಜಯ ಅನ್ನೋ ಒಂದು ನಾಟಕನ 1 ಬಾರಿನ ಇಲ್ಲೇ ಬರಗೂರ್ ಮಂಡಲ್ ಬೀರ್ನಹಳ್ಳಿಯಾಗ ನಾಟಕ ಆಡಿಸ್ತೆ. ಈಗ ಅದನ್ನ ಒಂದು ಮುದ್ರಣ ಮಾಡಿಸಿ, ಅದೊಂದು ಪ್ರಯೋಗ ಮಾಡಿಸಿ, ಅದೊಂದು ಪ್ರಿಂಟೆಡ್ ಮಾಡಿಸಿದೆ. ನನ್ನ ಜೀವನದಲ್ಲಿ ಹುಟ್ಟಿದ್ದು ಸಾರ್ಥಕ ಆಗ್ಬಿಡೈತೆ ಸ್ವಾಮಿ. ನಾನು ಅನೇಕ ನಾಟಕ ಆಡಿದ್ದೀನಿ. ಶಕನಿ 6-7 ಬಾರಿ ನಾಟಕ ಆಡಿದ್ದೀನಿ. ವಿದುರನ ಪಾತ್ರ ಮಾಡಿದ್ದೀನಿ. ಸಾಮಾಜಿಕ ಕಾಮಿಡಿ ಪಾತ್ರಗಳು ಮಾಡಿದ್ದೀನಿ. ಕಥಾನಾಯಕನ ಪಾತ್ರ ಮಾಡಿದ್ದೀನಿ. ನಾನು ಮಾಡಿದ ಪಾತ್ರಗಳೆಲ್ಲ ಸ್ವಾಮಿ. ಶಕುನಿದ್ ಯಾವ್ದಾದ್ರು ಒಂದು ಸನ್ನಿವೇಶ ಆಡೋದಾದ್ರೆ? ಏಕಿ ಕರ್ಕಶದ ಕುಹದ ಕಂಠದ ಕೇಕೆ ಏಲಿ ಪ್ರಳಯೋಗ್ರಿ ಜೋಳಿಯನ್ನೇ ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಮಾರುತದ ತಾಳ್ದವ. ಸಂದರ್ಭದಲ್ಲಿ ಆಗಿರ್ಲಿ, ಕಾಮಿಡಿ ಆಗಿರ್ಲಿ, ಯಾವ್ದಾದ್ರು ಪೌರಾಣಿಕ ಆಗಿರ್ಲಿ, ಐತಿಹಾಸಿಕ ಆಗಿರ್ಲಿ, ಸಾಮಾಜಿಕ ಆಗಿದ್ರು ಅಲ್ಲೊಂದು ಡೈಲಾಗ್ ನಾನು ಹೊಡೆದಿದ್ದೀನಿ. ಅನೇಕ ಜನಕ್ಕೆ ಗೊತ್ತು ನಾನು ವಿಷ್ಣುವರ್ಧನ್ ಅಭಿಮಾನಿ ಎಂಬುದು. ಬಡಬಾರ್ನಲ್ಲಿ ಹೋಗ್ಬಿಡ್ದಾಸ್ ಅಂದ್ರೆ ಅನೇಕ ಜನ ಯಾರು ಬೇಕಾದ್ರೆ ಹೇಳ್ತಾರೆ ವಿಷ್ಣು ಅಭಿಮಾನಿ ಅಂತಾನ. ಆ ರೀತಿಯಾಗಿ ಒಂದು ಪೌರಾಣಿಕ ರಂಗಭೂಮಿಯಲ್ಲಿ ಯಾವ್ದಾದ್ರು ಒಂದು ಕೃಷ್ಣನ ಗೀತೆ ಆಡ್ತೀರಾ? ಕೃಷ್ಣನ ಪಾತ್ರ ನನಗಿಷ್ಟ, ಅದು ಪಾತ್ರ ಇಷ್ಟ. ಅದರಲ್ಲಿ ಒಂದೇ ಒಂದು ಹಾಡನ್ನ ಆಡ್ತೀನಿ.
ಹ್ಮ್. ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ ಗತಿಸಿ ಮರಳಿ ಭುವಿಗೆ ಬಂದರೆ ಸ್ಥಿರವಿಲ್ಲದ ಮಾನವ ಆಸೆಯೇಕೋ ನಿರಾಸೆ ಭರತಗಂಡ ಪ್ರಳಯದಿಂದ ಲಾಭ ಯಾರಿಗೋ ಸಂತಾಪ ದುರಿತ ಬೇಡವಾಗಿ ಘಟ ಸಮರ ಸಾಹಸ ಅನುಚಿತ ಭರತಗಂಡ ಪ್ರಳಯದಿಂದ ಲಾಭ ಯಾರಿಗೋ ಲಾಭ ಯಾರಿಗೋ